ಹೆಂಗಸರು ಅಥವಾ ಹುಡುಗಿಯರು ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಈ 3 ಸೂಚನೆಗಳನ್ನು ನಿಮಗೆ ನೀಡುತ್ತಾರೆ. ಅದರಿಂದ ನೀವು ಅವರ ಬಯಕೆಗಳನ್ನು ಬೇಗ ತೀರಿಸಿದರೆ ನಿಮಗೂ ಕೂಡ ಪುಣ್ಯ ಫಲಗಳು ಸಿಗುತ್ತದೆ ಅಂತಲೇ ಹೇಳಬಹುದು. ಸ್ತ್ರೀಯರು ಇಷ್ಟಪಡುವುದನ್ನು ಪುರುಷರು ಮಾಡಿದರೆ ಧನ ಕನಕ ಯೋಗಗಳು ಆಗುತ್ತದೆ ಅನ್ನುವ ಒಂದು ನಂಬಿಕೆ ಆಗಿನ ಕಾಲದಿಂದಲೂ ಇದ್ದೇ ಇದೆ. ಸ್ತ್ರೀಯರು ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಕೊಡುವಂತಹ ಈ ಸೂಚನೆಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಈ ಕೂಡಲೇ ಫಾಲೋ ಮಾಡಿ. ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ, ಪರಿಹಾರ ಬೇಕು ಅನ್ನೋದಾದರೆ, ವಶೀಕರಣ ಮಾಡಿಸ್ಕೊಳ್ಬೇಕು ಅಥವಾ ಇಷ್ಟಪಟ್ಟವರನ್ನು ಪ್ರೇಮ ವಿವಾಹ ಆಗಬೇಕು ಅಂದರೂ ಕೂಡ ಪಂಡಿತ್ GN ರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಸಾಕಷ್ಟು ಜನರು ಇವರಿಂದ ಪರಿಹಾರ ಪಡೆದು ಎಂದಿಗೂ ಯಶಸ್ವಿಯಾಗಿರುವಂತಹ ಪ್ರಖ್ಯಾತ ಜ್ಯೋತಿಷ್ಯರು ಇವರು. ಇನ್ನು ಯಾವುದೇ ಒಂದು ಮಹಿಳೆ ಆಗಿರಲಿ ಅಥವಾ ಪರ ಸ್ತ್ರೀ ಆಗಿರಲಿ, ಒಂದು ಹುಡುಗಿಯೇ ಆಗಿರಲಿ, ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ನಿಮ್ಮನ್ನು ನೋಡುವಾಗ ಈ ಸೂಚನೆಗಳನ್ನು ನಿಮಗೆ ಕೊಟ್ಟೇ ಕೊಡುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪದೇ ಪದೇ ನಿಮಗೆ ಮೆಸೇಜ್ ಮಾಡ್ತಾ ಇರೋದು, ನಿಮಗೆ ಫೋನ್ ಮಾಡೋದು, ಪದೇ ಪದೇ ನಿಮ್ಮನ್ನು ಓರೆ ಗಣ್ಣಿನಿಂದ ನೋಡುವುದು, ಮುಖ ಒಂದು ಕಡೆ ಇದ್ದರೆ ಕಣ್ಣುಗಳು ನಿಮ್ಮನ್ನ ಹತ್ರನೇ ತೇರಿಸುತ್ತಾ ಇರುವುದು, ಇದೆಲ್ಲವೂ ಕೂಡ ಒಂದು ಸೂಚನೆ ಆಗುತ್ತದೆ. ಮತ್ತು ಇನ್ನೊಂದು ಸೂಚನೆ ಅಂದರೆ, ನಿಮಗೆ ಯಾವುದೇ ಒಂದು ತೊಂದರೆಗಳಿದ್ದರೆ ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಓಡಿ ಬಂದು ಸಹಾಯ ಮಾಡುವುದು, ಪದೇ ಪದೇ ನಿಮ್ಮನ್ನು ಕೇರ್ ಮಾಡೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಇದು 2ನೇ ಸೂಚನೆ ಆಗುತ್ತೆ. ಇನ್ನು 3ನೇ ಸೂಚನೆ ಪರ್ಸ್ನಲ್ ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳುವುದು. ಅಂದರೆ ಮನೆಯಲ್ಲಾಗುವ ಘಟನೆಗಳನ್ನು ಹೇಳೋದಿರ್ಬೋದು ಅಥವಾ ಅವರ ಸ್ನೇಹಿತರ ಬಗ್ಗೆ ಹೇಳೋದಿರ್ಬೋದು. ನಿಮ್ಮ ಜೊತೆ ಮಾತನಾಡೋಕ್ಕೆ ಉತ್ಸಾಹದಿಂದ ತುಂಬಿ ತುಳುಕುವ ಮನಸ್ಸಿನಿಂದ ಓಡಿ ಬಂದು ಖುಷಿಯಾಗಿ ಮಾತನಾಡುವುದು. ನೀವೇನಾದರೂ ಬೈದರೂ ಕೂಡ ಮತ್ತೆ ಓಡಿ ಬಂದು ನಿಮ್ಮನ್ನೇ ಮಾತನಾಡಿಸುವಂಥದ್ದು. ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಬಯಸುವವರು ನಿಮ್ಮನ್ನು ಇಷ್ಟಪಡುತ್ತಿರ್ತಾರೆ ಅಂತ ಸೂಚನೆಗಳನ್ನು ಕೊಡ್ತಾರೆ. ಇನ್ನು ಕೆಲವರು ಪ್ರತ್ಯೇಕವಾದ ಭಾಷೆಯಲ್ಲಿ ಅವರು ಹೇಳಲು ಬಯಸುತ್ತಾರೆ, ಆದರೆ ಅದು ಹೇಳೋದಕ್ಕೆ ಮುಜುಗರ ಸಂಕೋಚ ಆಗುತ್ತೆ. ನೀವೇ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವುದು ಬಯಕೆ ಬೇಕೋ ಅದನ್ನು ಅವರಿಂದ ಕೇಳಲು ಪ್ರಯತ್ನ ಪಡಿ. ಇಲ್ಲ ನಿಮಗೆ ಗೊತ್ತಿದ್ದರೆ ಅದನ್ನು ತೀರಿಸಲು ಇಷ್ಟಪಡಿ. ಆದರೆ ಯಾವುದಕ್ಕೂ ಒಳ್ಳೆಯ ಮಾರ್ಗದರ್ಶನಗಳಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಕೆಟ್ಟ ಕೆಲಸಗಳು ಮಾಡುವ ಮೊದಲು 28 ಬಾರಿ ಯೋಚನೆ ಮಾಡಿ ಅಂತ ದೊಡ್ಡವರು ಹೇಳ್ತಾರೆ. ನಿಮ್ಮ ಬದುಕಿನಲ್ಲಿ ಇಂತಹದ್ದು ಯಾವುದಾದ್ರೂ ಒಂದು ಸಮಸ್ಯೆಗಳಾಗ್ತಿದ್ರೆ ಮತ್ತು ಇನ್ಯಾವುದೇ ಒಂದು ಗೊಂದಲಗಳು ಇತ್ತು ಅನ್ನೋದಾದರೂ ಕೂಡ GN ರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಎಂತಹ ಸಮಸ್ಯೆಗಳಿದ್ದರೂ ಇವರು ಪರಿಹಾರವನ್ನು ತಿಳಿಸ್ತಾರೆ.